ಕಂತೆ ಕಂತೆ ಹಣ, ರಾಶಿ ರಾಶಿ ಚಿನ್ನ, ಲೋಡ್ ಗಟ್ಟಲೆ ಮದ್ಯ, ಡ್ರಗ್ಸ್, ಕುಕ್ಕರ್, ಮಿಕ್ಸರ್ ಒಂದಾ ಎರಡ ರಾಜ್ಯದಲ್ಲಿ ಎಲೆಕ್ಷನ್ ಅನೌನ್ಸ್ ಆಗಿದ್ದು ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ. ಅಕ್ರಮವಾಗಿ ಸಾಗಾಟವಾಗ್ತಾ ಇದ್ದ ಕೋಟ್ಯಾಂತರ ಮೌಲ್ಯದ ವಸ್ತುಗಳನ್ನ ಲೆಕ್ಕ ಬಿಚ್ಚಿಟ್ಟಿದ್ದಾರೆ. ಸರ್ಕಾರಕ್ಕೆ ಸುಮಾರು 300 ಕೋಟಿಯಷ್ಟು ನಷ್ಟ ಆಗಿದೆ. ರಾಜ್ಯದಲ್ಲಿ ಚುನಾವಣಾಧಿಕಾರಿಗಳ ಭರ್ಜರಿ ಬೇಟೆ. ನಗದು, ಡ್ರಗ್ಸ್, 443 ಕೋಟಿ ಮೌಲ್ಯದ ವಸ್ತುಗಳು ಸೀಸ್. ಪೊಲೀಸರು, ಐಟಿ ಹಾಗೂ ಎಫ್ಎಸ್ಟಿ, ಎಸ್ಎಸ್ಟಿ ತಂಡಗಳು ರಾಜ್ಯದಲ್ಲಿ ಅಖಾಡಕ್ಕಿಳಿದಿದ್ವು. 14 ಕ್ಷೇತ್ರಗಳಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆಸಿದರು. ಈ ವೇಳೆ ನಗದು ಸೇರಿದಂತೆ 443 ಕೋಟಿ ಮೌಲ್ಯದ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. 14 ಜಿಲ್ಲೆಗಳಲ್ಲಿ ಬರೋಬ್ಬರಿ 93.88 ಕೋಟಿಯಷ್ಟು ನಗದು ಜಪ್ತಿ ಮಾಡಿದ್ದಾರೆ. 76 ಕೋಟಿ ಮೌಲ್ಯದ 137 ಕೆಜಿ ಚಿನ್ನ, 302 ಕೆಜಿ ಬೆಳ್ಳಿ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ಅಲ್ಲದೆ 80 ಕೋಟಿ ಮೌಲ್ಯದ ಇತರೆ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಅಬಕಾರಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ 178 ಕೋಟಿ ಮೌಲ್ಯದ ಮದ್ಯ ಜಪ್ತಿ ಮಾಡಿದ್ದಾರೆ. 4789 ಪರವಾನಗಿ ಉಲ್ಲಂಘನೆ ಪ್ರಕರಣಗಳು ದಾಖಲಾಗಿವೆ. ಜೊತೆಗೆ 11 ಕೋಟಿ ಮೌಲ್ಯದ ಡ್ರಗ್ಸ್ ವಶಕ್ಕೆ ಪಡೆದಿದ್ದು 177 ಕೇಸ್ ದಾಖಲಿಸಲಾಗಿದೆ. ಎರಡು ದಿನ ಮದ್ಯ ಮಾರಾಟ ನಿಷೇಧ, 300 ಕೋಟಿ ನಷ್ಟ. ಚುನಾವಣೆ ಡ್ರೈ ಡೇ ಎಫೆಕ್ಟ್ ಬಾರ್ ಮಾಲೀಕರಿಗೆ ಸರಿಯಾಗಿ ತಟ್ಟಿದೆ. 14 ಜಿಲ್ಲೆಗಳಲ್ಲಿ 2 ದಿನ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕಿದ್ದಕ್ಕೆ 300 ಕೋಟಿಯಷ್ಟು ನಷ್ಟವಾಗಿದೆ. ಸರ್ಕಾರದ ಬೊಕ್ಕಸಕ್ಕೂ ಹೊಡೆತ ಬಿದ್ದಿದೆ. 24ನೇ ತಾರೀಕು 6 ಗಂಟೆಯಿಂದ 26ರ ಸಂಜೆ ಅಂದರೆ ರಾತ್ರಿ, ಸಂಪೂರ್ಣ ರಾತ್ರಿವರೆಗೂ ಕೂಡ ಮದ್ಯ ವ್ಯಾಪಾರವನ್ನು ಸ್ಥಗಿತಗೊಳಿಸಲಾಗಿತ್ತು. ಇದರಿಂದ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ವ್ಯಾಪಾರಸ್ಥರಿಗೆ ಖಂಡಿತವಾಗಿ ಇದು ನಷ್ಟನೇ. ಯಾಕಂತ ಹೇಳಿದರೆ ಕಾನೂನಾತ್ಮಕವಾಗಿ ಇದು ಬೇಕು ಅಂತ ಅನಿಸಿದ್ರು ಕುಡಿಯುವ ಪಾನೀಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಇದು ತುಂಬಲಾರದ ನಷ್ಟ. ಯಾಕಂತೇಳಿ ಸುಮಾರು 30 ಗಂಟೆಗಳ ಅವಧಿ ಅಥವಾ 40 ಗಂಟೆಗಳ ಅವಧಿಯಲ್ಲಿ ಸುಮಾರು ಸರ್ಕಾರಕ್ಕೇ ಸುಮಾರು 300 ಕೋಟಿಯಷ್ಟು ಲಾಭ ಆಗುವುದನ್ನು ತಪ್ಪಿ ಹೋಗಿದೆ. ಅಂದರೆ ಅಷ್ಟು ನಷ್ಟ ಆಗಿದೆ, ಸರ್ಕಾರಕ್ಕೆ ನಷ್ಟ ಆಗಿದೆ. ಸದ್ಯ ರಾಜ್ಯದಲ್ಲಿ 2ನೇ ಹಂತದ ಮತದಾನಕ್ಕೆ ತಯಾರಿ ನಡೆದಿದ್ದು 14 ಕ್ಷೇತ್ರಗಳ ಮೇಲೆ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಶಾಂತಮೂರ್ತಿ ಜೊತೆ ಜಗದೀಶ್, ಟಿವಿ9 ಬೆಂಗಳೂರು.